ಪೋಸ್ಟ್ ಆಫೀಸ್ಗಳಲ್ಲಿ ತುಂಬ ಸ್ಕೀಮ್ಸ್ಗಳು ಜನರಿಗೆ ಫ್ರೆಂಡ್ಲಿ ಆಗಿರೋದು ಅಥವಾ ಅವರಿಗೆ ಲಾಭದಾಯಕವಾಗಿರೋದು. ಸೊ ಅದರಲ್ಲಿ ತುಂಬ ಲಾಭದಾಯಕವಾಗಿರುವಂತಹ ಒಂದಿಷ್ಟು ಸ್ಕೀಮ್ಸ್ಗಳನ್ನು ಹಂತ ಹಂತವಾಗಿ ಹೇಳೋದಾದರೆ ಸರ್, ಬೆಸ್ಟ್ ಸ್ಕೀಮ್ಸ್ಗಳು, ಸೊ ಮಕ್ಕಳಿಂದ ಶುರು ಮಾಡೋದಾದರೆ ಸೊ ಯಾವ ರೀತಿ ಸ್ಕೀಮ್ಸ್ಗಳಿದ್ದಾವೆ ಅನ್ನೋ. ಮೊದಲನೇದಾಗಿ ನಾನು ಹೇಳೋದಾದರೆ, ಅಂಚೆ ಇಲಾಖೆ ಸಾರ್ವಜನಿಕರಿಗೆ ವಿವಿಧ ರೀತಿಯ ಸೇವೆಗಳನ್ನು ವಿತರಣೆ ಮಾಡುವ ಒಂದು ಸಂಸ್ಥೆ. ಅಂಚೆಯ ಸೇವೆಗಳು ಒಂದು ರೀತಿ, ಇನ್ನೊಂದು ವಿತ್ತೀಯ ಸೇವೆಗಳು ಅಂದರೆ ಫಿನಾನ್ಷಿಯಲ್ ಸರ್ವಿಸಸ್. ಅದರಲ್ಲಿ ವಿವಿಧ ವಯೋಮಿತಿಯ ಜನರಿಗೆ ಬೇಕಾಗುವಂತಹ ಸೇವೆಗಳು ಇರ್ತವೆ. ಈಗ ವಿತ್ತೀಯ ಸೇವೆಗಳ ಬಗ್ಗೆ ಹೇಳಬೇಕಾದರೆ ಮುಖ್ಯವಾಗಿ ಅಂಚೆ ಇಲಾಖೆ ಇರುವುದು ಉಳಿತಾಯದ ಸೇವೆಗಳು. ನಾವೇನು ಇನ್ವೆಸ್ಟ್ಮೆಂಟ್ ಸೇವೆಗಳನ್ನು ನಾವು ಕೊಡ್ತಾ ಇಲ್ಲ. ಉಳಿತಾಯ ಮತ್ತು ವಿಮೆಯ ಸೇವೆಗಳು ಇರ್ತವೆ. ಸೊ ಉಳಿತಾಯದ ಸೇವೆಗಳೇನೆಂದರೆ, ಈಗ ಚಿಕ್ಕ ಮಕ್ಕಳಿಗೆ ಹೇಳಬೇಕಾದ್ರೆ ಒಂದು ಸುಕನ್ಯಾ ಸಮೃದ್ಧಿ ಖಾತೆ ಅಂತ ಇರ್ತದೆ. ಅಂದರೆ ಹುಟ್ಟಿದ ಮಗುವಿನಿಂದ 10 ವರ್ಷದವರೆಗೆ ಹೆಣ್ಣು ಮಕ್ಕಳಿಗೆ ಈ ಒಂದು ಖಾತೆಯನ್ನು ತೆರೀಬೋದು. ಒಂದು ಕುಟುಂಬದಲ್ಲಿ 2 ಹೆಣ್ಣು ಮಕ್ಕಳಿಗೆ ಸೀಮಿತವಾಗಿದೆ. ಈ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ, ಈಗ ಹಿಂದುಳಿದ ಅಂದರೆ ಬಿಲೋ ಪಾವರ್ಟಿ ಲೈನ್ ಇರುವ ಮಕ್ಕಳಿಗೆ ಕರ್ನಾಟಕ ಸರ್ಕಾರ ವರ್ಷಕ್ಕೆ 3,000 ರೂಪಾಯಿ ದೇಣಿಗೆ ಕೊಡ್ತದೆ. ಈ ಒಂದು 15 ವರ್ಷಗಳವರೆಗೆ ಈ ಒಂದು 3,000 ರೂಪಾಯಿ ದೇಣಿಗೆ ಕೊಡ್ತದೆ. ಕರ್ನಾಟಕ ಸರ್ಕಾರ ಈ ಒಂದು ಸುಕನ್ಯಾ ಸಮೃದ್ಧಿ ಖಾತೆಯನ್ನು ಈ ಮಕ್ಕಳಿಗೆ ಓಪನ್ ಮಾಡಿ ಈ 15 ವರ್ಷದ ಒಂದು ಭಾಗ್ಯಲಕ್ಷ್ಮಿ ಅನ್ನೋ ಒಂದು ಸ್ಕೀಮನ್ನು ಈ ಸುಕನ್ಯಾ ಸಮೃದ್ಧಿ ಖಾತೆ ಮುಖಾಂತರ ನಡೆಸ್ಕೊಂಡು ಬರ್ತಾಯಿದೆ. ಅದು ಅಲ್ಲದೆ ಲಾಂಗ್ ಟರ್ಮ್ಸ್ ಉಳಿತಾಯದ ಮಟ್ಟಿನಲ್ಲಿ ಹೇಳೋದಾದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಇರ್ತದೆ. ಈಗ ಎಷ್ಟೋ ಮಕ್ಕಳಿಂದ ಹಿಡಿದು ನಾವು ವೃದ್ಧರವರೆಗೆ ಎಲ್ಲರೂ ಇದರ ಉಪಯೋಗ ಪಡೆಯುವುದು. ಇದರಲ್ಲಿ ಮುಖ್ಯವಾದ ಒಂದು ವಿಶೇಷ ಏನೆಂದರೆ, ಸುಕನ್ಯಾ ಸಮೃದ್ಧಿ ಮತ್ತು ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಇರ್ತದೆ. ಸೊ ಲಾಂಗ್ ಟರ್ಮಲ್ಲಿ ನಿಮಗೆ 10-15 ವರ್ಷದಲ್ಲಿ ನೋಡಿದರೆ ನೀವು ಮಾಡಿರುವ ಒಂದು ಉಳಿತಾಯ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಇದು ಬೆಳವಣಿಗೆಗೊಳ್ಳುತ್ತದೆ. ಮುಖ್ಯವಾಗಿ ಚಿಕ್ಕ ಪ್ರಾಯದಲ್ಲಿ ಸ್ಟಾರ್ಟ್ ಮಾಡಿದರೆ 15 ವರ್ಷದ ನಂತರ ಈ ಖಾತೆಯನ್ನು ಪ್ರತಿ 5 ವರ್ಷಕ್ಕೆ ರಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ವರ್ಷಕ್ಕೆ ಗರಿಷ್ಠ ಅಂದರೆ 1.5 ಲಕ್ಷದವರೆಗೆ ನಾವು ಇದರಲ್ಲಿ ಹಣ ಹೂಡ್ಬೋದು. ಮಿನಿಮಮ್ ಅಂದರೆ 1,000 ರೂಪಾಯಿ. ಈ ರೀತಿಯಾಗಿ ಮಕ್ಕಳಿಗೆ ಚಿಕ್ಕ ಪ್ರಾಯದಲ್ಲಿ ಒಂದು ಉಳಿತಾಯದ ಒಂದು ಯೋಜನೆಯನ್ನು ಶುರು ಮಾಡಬೇಕಾದ್ರೆ ಈ ಸುಕನ್ಯಾ ಸಮೃದ್ಧಿ ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಒಂದು ಉತ್ತಮವಾದ ಯೋಜನೆಗಳು. ಸರ್, ಅದನ್ನು ಮಂತ್ಲಿ ಪೇ ಮಾಡೋದಾ ಅಥವಾ ಯಾವ ರೀತಿ ಎಟ್ ಎ ಟೈಮ್ ಪೇ ಮಾಡೋದಾ? ಅದರಲ್ಲಿ ಒಂದು ಒಳ್ಳೆಯ ಫ್ಲೆಕ್ಸಿಬಿಲಿಟಿ ಇದೆ. ಅಂದರೆ ಮಂತ್ಲಿ ಮಾಡಬೇಕೆಂದೇನಿಲ್ಲ. ಒಂದು ವರ್ಷದಲ್ಲಿ ನಾನು ಹೇಳಿದ ಹಾಗೆ ಮಿನಿಮಮ್ ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ಒಂದೇ ಸಲ ಕೂಡ ಮಾಡ್ಬೋದು. ಇಲ್ಲದಿದ್ದರೆ ನಮ್ಮ ಹತ್ರ ಯಾವಾಗ ಹಣ ಇದೆ ಅಷ್ಟು ಸಲ, ಅಂದರೆ ಇದು ಪ್ರತಿ ತಿಂಗಳೇ ಮಾಡಬೇಕೆಂದಿಲ್ಲ, ಒಂದು ತಿಂಗಳಲ್ಲಿ 2-3 ಸಲ ಕೂಡ ಮಾಡ್ಬೋದು. ಸೊ ಆ ಒಂದು ಫ್ಲೆಕ್ಸಿಬಿಲಿಟಿ ಇದೆ. ಎಷ್ಟು ಸಲ ಬೇಕಾದರೂ ನಿಮಗೆ ಹಣಕಾಸು ಇದ್ದ ಮಟ್ಟಿನಲ್ಲಿ, ಅಂದರೆ ಇದ್ದ ಹಾಗೆ ನೀವು ಡಿಪಾಸಿಟ್ ಮಾಡಿಕೊಂಡು ಹೋಗ್ಬೋದು. PPF ಮತ್ತು ಸುಕನ್ಯಾ ಸಮೃದ್ಧಿ ಈ 2 ಯೋಜನೆಗಳಲ್ಲಿ. ಸೊ ಈಗ ಬಡ್ಡಿ ನೋಡಿದ್ರೆ ಎಷ್ಟಾಗುತ್ತೆ ಅದನ್ನು ಸಿಂಪಲ್ ಲೆಕ್ಕದಲ್ಲಿ ಹೇಳೋದಾದ್ರೆ, ಈಗ ಒಂದು ಮಗುವಿಗೆ 2 ಲಕ್ಷನೋ 3 ಲಕ್ಷನೋ ಇಟ್ಟರೆ ಅದು 15 ವರ್ಷದ ಬಳಿಕ ಎಷ್ಟಾಗುತ್ತೆ? ದುಪ್ಪಟ್ಟಾಗುತ್ತೆ ಅಥವಾ 2 ಪಟ್ಟ? ಯಾವ ರೀತಿ? ಅಲ್ಲ, ನಾನು ಹೇಳಿದ ಹಾಗೆ ಇದೊಂದು ಈ 2 ಸುಕನ್ಯಾ ಸಮೃದ್ಧಿ ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನೋದು ಫಿಕ್ಸ್ಡ್ ಡಿಪಾಸಿಟ್ ಅಲ್ಲ. ಅದು ನಮ್ಮ ಹತ್ರ ಹಣ ಇದ್ದ ಹಾಗೆ ಡಿಪಾಸಿಟ್ ಮಾಡ್ಕೊಂಡು ಬರುವಂಥದ್ದು. ಸೊ ಅದಕ್ಕಾಗಿ ನಾನು ಹೇಳಿದ ಹಾಗೆ ಒಂದು ವರ್ಷದಲ್ಲಿ ಗರಿಷ್ಠ 1.5 ಲಕ್ಷ ಅಷ್ಟೇ ಮಾಡ್ಬೋದು. ನೀವು ಪ್ರತಿ ವರ್ಷವೂ 1.5 ಲಕ್ಷ ಮಾಡ್ತಾ ಹೋದರೆ ಅದಕ್ಕೆ ಇಂಟ್ರೆಸ್ಟ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಈಗ ಅಂದರೆ ಅದು ಎವ್ರಿ 3 ಮಂತ್ಸ್ ರಿವೈಸ್ ಆಗ್ತಾ ಇರ್ತದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಈಗ ಅರೌಂಡ್ 7% ಇರಬೇಕು. ಮತ್ತು ಸುಕನ್ಯಾ ಸಮೃದ್ಧಿಯಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಗಿಂತ ಒಂದು 0.5% ಜಾಸ್ತಿ ಇದೆ ಈಗ ಅಕೌಂಟ್ ಅಂದರೆ ಡಿಪಾಸಿಟ್ ಅಂದರೆ ಇಂಟ್ರೆಸ್ಟ್.
ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಈ ವರ್ಷ ಸಪೋಸ್ 1 ಲಕ್ಷ ಡೆಪಾಸಿಟ್ ಮಾಡಿದರೆ ಬರುವ ವರ್ಷ 1,07,500 ಆಗ್ತದೆ. ಸಪೋಸ್ 7.5% ಇದ್ದರೆ ನೆಕ್ಸ್ಟ್ ಇಯರ್ ನಿಮಗೆ ಇಂಟ್ರೆಸ್ಟ್ ಸಿಗೋದು ಸಪೋಸ್ 1,07,500 ಮೇಲೆ 7.5% ಬರ್ತದೆ ಇಂಟ್ರೆಸ್ಟ್. ಅದು ಕಾಂಪೌಂಡ್ ಇಂಟ್ರೆಸ್ಟ್. ಕೆಲವು ವರ್ಷಗಳಾದಮೇಲೆ ಇದರ ಇಫೆಕ್ಟ್ ತುಂಬ ಇಫೆಕ್ಟ್ ಆಫ್ ಕಂಪೌಂಡಿಂಗ್ ಅಂತ ನೀವು ಬೇಕಾದರೆ ಇದರಲ್ಲಿ ಸಂಶೋಧನೆ ಮಾಡಿ ನೋಡ್ಬೋದು. ತುಂಬ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಈ ಕಂಪೌಂಡ್ ಇಂಟ್ರೆಸ್ಟಿಂದಾಗಿ ನಿಮಗೆ ಒದಗ್ತದೆ. ಏಜ್ ಲಿಮಿಟ್ ಇದೆಯಾ ಸರ್? ಮಿಡಲ್ ಅಲ್ಲಿ ತೆಗೆಯುವ ಚಾನ್ಸಸ್ ಇದೆಯಾ ಅಥವಾ ಎಷ್ಟು ಫಿಕ್ಸ್ಡ್ ಎಷ್ಟು ವರ್ಷ? ಅಲ್ಲ, ದಿಸ್ 15 ಇಯರ್ ಅಕೌಂಟ್. ಸೊ 15 ವರ್ಷದವರೆಗೆ ಇರ್ತದೆ. ಆಮೇಲೆ ನಿಮಗೆ ಅದರ ಒಳಗಡೆ ಕೂಡ ನಿಮಗೆ ಲೋನ್ ಪಡೆಯುವ ಅವಕಾಶ ಇದೆ. ಸಪೋಸ್ ನೀವು ಅರ್ಜೆಂಟಾಗಿ ವಾಪಸ್ ಪಡಿಬೇಕಿದ್ದರೆ ಅದರಲ್ಲಿದ್ದರೆ 15 ವರ್ಷ ಆದಮೇಲೆ ನಿಮಗೆ ಅದನ್ನು ನಿಮ್ಮ ಬಡ್ಡಿಯ ಜೊತೆಗೆ ಈ ನಿಧಿಯನ್ನು ವಾಪಸ್ ಪಡಿಬೋದು. ಇಲ್ಲದಿದ್ದರೆ ನಿಮಗೆ ಮುಂದುವರಿಸಿ ಅದರ ಅಡ್ವಾಂಟೇಜ್ ಏನಂದರೆ ಆ ಚಕ್ರ ಬಡ್ಡಿ ಇನ್ನೂ ಮುಂದುವರಿತಾ ಹೋಗ್ತದೆ. ಆ ರೀತಿಯಾಗಿ ಇದೊಂದು ಒಳ್ಳೆಯ ರೀತಿಯ ಒಂದು ಜನರಿಗೆ ಒಂದು ಅಂದರೆ ಇದು ಯುವಕರಿಗೆ ಈ ಮಿಡ್ಲ್ ಏಜ್ನಲ್ಲಿ ಸಪೋಸ್ ಏನಾದರೂ ಹೆಚ್ಚಿನ ವೆಚ್ಚದ ಒಂದು ಖರ್ಚಿದ್ದರೆ ಅಂದರೆ ಕೆಲಸ ಅಂದರೆ ಮನೆ ಮಾಡೋದು ಇಂತಹ ವಿಷಯಗಳಲ್ಲಿ ಒಂದು ಉತ್ತಮವಾದ ಒಂದು ನಿಧಿ ನಿಮಗೆ ಮಿಡ್ಲ್ ಏಜ್ನಲ್ಲಿ ಸಿಕ್ಕುವ ಹಾಗೆ ಆಗ್ತದೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನಿಂದಾಗಿ. ಮತ್ತು ಉಳಿದ ಖಾತೆಗಳನ್ನು ನೋಡಿದೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸಾಮಾನ್ಯ ಉಳಿತಾಯ ಖಾತೆ ಇದೆ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್, ಮತ್ತು ರಿಕರಿಂಗ್ ಡೆಪಾಸಿಟ್, ಮಂತ್ಲಿ ಇನ್ಕಮ್ ಸ್ಕೀಮ್ ಇಂಥದ್ದೆಲ್ಲ ಇದ್ದದ್ದೇ. ಮತ್ತು ಇತ್ತೀಚೆಗೆ 2 ವರ್ಷದ ಹಿಂದೆ ಶುರು ಮಾಡಿರುವಂಥ ಒಂದು ಖಾತೆ ಏನೆಂದರೆ ಮಹಿಳಾ ಸಮ್ಮಾನ್ ಇದು ಸರ್ಟಿಫಿಕೇಟ್ ಅಂತ. ಇದು 2 ವರ್ಷದ ಸರ್ಟಿಫಿಕೇಟ್. ಮಹಿಳೆಯರು 2 ಲಕ್ಷದವರೆಗೆ ಇದರಲ್ಲಿ ಹಣವನ್ನು ಹೂಡಬಹುದು. ಆ್ಯಂಡ್ 2 ವರ್ಷಗಳಲ್ಲಿ ಬಡ್ಡಿ ಸಮೇತ ಅವರಿಗೆ ಈ ಅಮೌಂಟ್ ಸಿಗ್ತದೆ. ಅದೊಂದು ಒಳ್ಳೆಯ ಒಂದು ಅಕೌಂಟ್ ಅಂದರೆ ಅದೊಂದು ಒಳ್ಳೆಯ ಒಂದು ಯೋಜನೆ. 2 ವರ್ಷದ ಮಟ್ಟಿಗೆ ಮಹಿಳೆಯರಿಗೆ ಸೀಮಿತವಾಗಿರುವಂಥ ಒಂದು ಯೋಜನೆ. ಮತ್ತು ಕಿಸಾನ್ ವಿಕಾಸ್ ಪತ್ರ ಮತ್ತು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅನ್ನೋದು ಹಲವಾರು ವರ್ಷಗಳಿಂದ ಇರುವಂಥದ್ದು. ಅದು ಕೂಡ ಒಂದು ಒಳ್ಳೆಯ ಯೋಜನೆಗಳು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಡಿಪಾಸಿಟ್ ಮಾಡಲಿಕ್ಕೆ ಒಂದು ಬಂಡವಾಳ ಇದೆ ಎಂದಾದರೆ ಅದನ್ನು ಕಿಸಾನ್ ವಿಕಾಸ್ ಪತ್ರ ಅಥವಾ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟಲ್ಲಿ ಹೂಡಿ ಆಮೇಲೆ ಒಂದು ಪ್ರತಿ ವರ್ಷವೂ ಹೂಡ್ತಾ ಬಂದರೆ ಅದು ಮೆಚ್ಯೂರ್ ಆಗುವ ಸಮಯದಲ್ಲಿ ಅದನ್ನು ರೀಇನ್ವೆಸ್ಟ್ ಮಾಡಿದರೆ ಅದು ಸುಮಾರು 60 ವರ್ಷ ಆಗುವ ಸಮಯದಲ್ಲಿ ಅದೊಂದು ಒಳ್ಳೆಯ ರೀತಿಯ ಒಂದು ಪ್ರತಿ ವರ್ಷವೂ ನಿಮಗೆ ವರಮಾನ ಬರುವ ಹಾಗೆ ಒಂದು ಪೆನ್ಷನ್ ಸ್ಕೀಮ್ ತರಹ ಕೂಡ ಎಷ್ಟೋ ಜನ ನಡೆಸ್ತಾ ಬಂದಿದ್ದಾರೆ. ಮತ್ತು ಇವೆಲ್ಲ ಉಳಿತಾಯದ ಸ್ಕೀಮ್ಗಳು.